Hello everyone, greetings from English Sahayaka. In today's class, we are going to learn about antonyms, ವಿರುದ್ಧಾರ್ಥಕ ಪದಗಳು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ವಿರುದ್ಧಾರ್ಥಕ ಪದಗಳ ಬಗ್ಗೆ ಕಲಿಯೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ವಿರುದ್ಧ ಪದಗಳು ಅಂದರೆ ವಿರುದ್ಧ ಅರ್ಥಗಳನ್ನು ಹೊಂದಿರುವ ಪದಗಳು ಅಂತ ಹೇಳ್ಬೋದು. ಓಕೆ, ಆಂಟನಿಮ್ಸ್ ಆರ್ ದ ವರ್ಡ್ಸ್ ದಟ್ ಗಿವ್ಸ್ ಅಸ್ ಆಪೋಸಿಟ್ ಮೀನಿಂಗ್. ಓಕೆ, ಆಪೋಸಿಟ್ ವರ್ಡ್ಸ್ ಅಂತಲೂ ಕೂಡ ನಾವು ಆಂಟನಿಮ್ಸ್ನ ಹೇಳ್ತೀವಿ. ಸೊ ಅವು ಪರಿಕಲ್ಪನೆಗಳು ಅಥವಾ ಆಲೋಚನೆಗಳನ್ನು ವ್ಯಕ್ತಪಡಿಸುವ ಪದಗಳ ಜೋಡಿಗಳಾಗಿವೆ. ಈಗ ಉದಾಹರಣೆಗೆ ನಾವು ಬಿಸಿ ಅಂತ ಹೇಳ್ತೀವಿ. ಸೊ ಬಿಸಿ ವಿರುದ್ಧ ಪದ ಶೀತ ಅಂತ. ಬಿಸಿ ಅಂದರೆ ಹಾಟ್. ಸೊ ಹಾಟ್ ಆಪೋಸಿಟ್ ವರ್ಡ್ ಏನಾಗಿರುತ್ತೆ? ಕೋಲ್ಡ್ ಆಗಿರುತ್ತೆ. ಮತ್ತು ನಾವು ಸಂತೋಷ ಅಂತ ಹೇಳ್ತೀವಿ. ಸಂತೋಷ ಆಪೋಸಿಟ್ ವರ್ಡ್ ಏನಾಗಿರುತ್ತೆ? ದುಃಖ. ಸಂತೋಷ ಅಂದರೆ ಹ್ಯಾಪಿ. ಹ್ಯಾಪಿ ಆಪೋಸಿಟ್ ವರ್ಡ್ ಏನಾಗಿರುತ್ತೆ? ದುಃಖ, ಸ್ಯಾಡ್ ಅಂತ ಹೇಳ್ತೀವಿ. ಓಕೆ, ಸೊ ಸಂವಹನದಲ್ಲಿ ಒಂದು ಕಾನ್ವರ್ಸೇಷನನ್ನು ನಾವು ಮಾಡುವಾಗ ಒಂದು ಸ್ಪಷ್ಟತೆಯನ್ನು ಒದಗಿಸಲು ಭಾಷೆಯಲ್ಲಿ ಒಂದು ವಿರುದ್ಧ ಪದಗಳು ಅತ್ಯಗತ್ಯ ಅಂತ ನಾವು ಹೇಳ್ಬಹುದು. ಸೊ ಬರವಣಿಗೆ ಮತ್ತು ಮಾತಿನಲ್ಲಿ ವಿರುದ್ಧ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ತಿಳಿಸಲು ಈ ಪದಗಳು ನಮಗೆ ಸಹಾಯ ಮಾಡುತ್ತದೆ ಅಂತ ಹೇಳ್ಬಹುದು. ಅರ್ಥ ಆಯ್ತಾ? ಸೊ ವಿರುದ್ಧ ಪದಗಳ ಕೆಲವು ಉದಾಹರಣೆಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಈ ಉದಾಹರಣೆಗಳು ವಿರುದ್ಧ ಅರ್ಥಗಳನ್ನು ಪ್ರತಿನಿಧಿಸುವ ಪದಗಳ ಜೋಡಿಗಳನ್ನು ವಿವರಿಸುತ್ತವೆ ಅಂತ ನಾನು ಹೇಳ್ತೇನೆ. ಓಕೆ, ಸೊ ಫಸ್ಟ್ ವರ್ಡ್ ಇಲ್ಲಿ BIG, ಬಿಗ್. ಬಿಗ್ ದೊಡ್ಡ, ಸ್ಮಾಲ್ ಸಣ್ಣ. ಅರ್ಥ ಆಯ್ತಾ? ಸೊ ಹಾಗೆಯೇ ಟಾಲ್ ಅಂತ ಹೇಳ್ತೀವಿ. ಟಾಲ್ ಅಂದರೆ ಎತ್ತರದ, ಶಾರ್ಟ್ ಚಿಕ್ಕದು, ಫಾಸ್ಟ್ ವೇಗ, ಸ್ಲೋ ನಿಧಾನ, ಡೇ ಹಗಲು, ನೈಟ್ ರಾತ್ರಿ. ಅರ್ಥ ಆಯ್ತಾ? ಸೊ ಇನ್ನು ಕೆಲವು ಉದಾಹರಣೆಗಳನ್ನು ನೆಕ್ಸ್ಟ್ ಆಡಿಯೋದಲ್ಲಿ ಕಲಿಯೋಣ. ಸೊ ವಿರುದ್ಧಾರ್ಥಕ ಪದಗಳು ಅಂದರೆ ವಿರುದ್ಧ ಅರ್ಥವನ್ನು ಹೊಂದಿರುವ ಪದಗಳು, ಆಪೋಸಿಟ್ ವರ್ಡ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಆಂಟನಿಮ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಆಂಟನಿಮ್ಸ್ ಅಂದರೆ ಆಪೋಸಿಟ್ ವರ್ಡ್ಸ್ ಅಂತ ನೀವು ತಿಳ್ಕೋಬೇಕು.